Hey guys, welcome back to my YouTube channel Journey with Sudha Ranjit. ಇದು ಸಿರಿ ಬರ್ಡೇ ವ್ಲಾಗ್ ಆಗಿರುತ್ತೆ. ಸಿರಿ ಬರ್ಡೇ ದಿನನೇ ನಾವು ಈಶಾನ್ಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಶೃಂಗೇರಿಗೆ ಹೋಗೋ ಪ್ಲ್ಯಾನ್ಸ್ ಇತ್ತು. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 o'clockಗೆ ಬಿಟ್ವಿ. ಸರಿ ಬೇಡ ಸೂಪರ್ ಅಲ್ಲ. ಹಾಸನ ಹತ್ರ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಿಲ್ಸಿದ್ವಿ. ಹಾಸನಲ್ಲಿ ಇದು ಫೇಮಸ್ ಹೋಟೆಲ್ಲು, ಅಂದರೆ ಬ್ರೇಕ್ಫಾಸ್ಟ್ಗೆ ತುಂಬ ಫೇಮಸ್ಸು. ಗಜಾನನ ಅಂತ ಹೋಟೆಲ್ ಹೆಸರು. ಇಲ್ಲಿ ಸೆಟ್ ದೋಸೆ ತುಂಬಾ ಫೇಮಸ್ಸು. ಚಟ್ನಿ ಜೊತೆಲಿ ಪಲ್ಯ ತುಪ್ಪ ಎಲ್ಲ ಮಿಕ್ಸ್ಡಾಗಿ ಕೊಟ್ಟಿರ್ತಾರೆ. ಎಲ್ಲ ಕಡೆನೂ ಚಟ್ನಿ ಮತ್ತು ಪಲ್ಯ ಸಪ್ರೇಟ್ ಆಗಿರುತ್ತೆ, ಬಟ್ ಇಲ್ಲಿ ಎಲ್ಲ ಮಿಕ್ಸ್ಡ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸು. ನಾವು ಡೈರೆಕ್ಟಾಗಿ ಶೃಂಗೇರಿಗೆ ಹೋದ್ವಿ. ನಾವು ರೀಚ್ ಆಗೋಷ್ಟರಲ್ಲಿ ಅರೌಂಡ್ 11:30 ಆಗಿತ್ತು. ಅಕ್ಷರಾಭ್ಯಾಸ ಟೈಮಿಂಗ್ಸ್ ಬಂದು 1 o'clock ತನಕ ಓಪನ್ ಇರುತ್ತೆ ಅಂತ ಗೊತ್ತಾಗಿತ್ತು. ಹಾಗಾಗಿ ನಾವು ಫಸ್ಟು ಶೃಂಗೇರಿಗೆ ಹೋಗೋಣ, ಈ ಒಂದು ಅಕ್ಷರಾಭ್ಯಾಸ ಮುಗಿಸಿ ನೆಕ್ಸ್ಟ್ ಎಲ್ಲಾನ ಹೋಗೋಣ ಅಂತ ಪ್ಲ್ಯಾನ್ಸ್ ಇತ್ತು. ಈಶಾನ್ ಔಟ್ಫಿಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಗಣೇಶ ಅಂತೂ ಸಖತ್ ಇಷ್ಟ ಆಯಿತು ನನಗೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅನ್ನೋ ಥರನೇ ಇರಲಿಲ್ಲ. ಫುಲ್ ಒಂಥರ ಫುಲ್ಲು ಎಕ್ಸ್ಪೀರಿಯನ್ಸ್ಡ್ ಇರೋರು ಯಾರೋ ಮಾಡಿರೋದು ಅನ್ನೋ ಥರ ಆಯಿತು ಗಣೇಶ. ಮತ್ತು ಸ್ಲೀವ್ಸಲ್ಲಿ ಬುಕ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವು ಬೇರೆ ಯಾರ ಹತ್ರನ ಕಸ್ಟಮೈಸ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ರೆ ನಮ್ಗೆ ಎಷ್ಟು ಖುಷಿ ಕೊಡ್ತಾ ಇರಲಿಲ್ಲ. ಏನೋ ಚೆನ್ನಾಗಿದೆ ಅನ್ನೋ ಥರ ಫೀಲ್ ಇರ್ತಾಯಿತ್ತು ಅಷ್ಟೇ. ಆದರೆ ನಾವೇ ಇದೇ ಥರನೇ ಡಿಸೈನ್ ಬೇಕು ಅಂತೆಲ್ಲ ಚೂಸ್ ಮಾಡಿ ಪೇಂಟ್ ಮಾಡಿದವಾಗ ಅದೊಂಥರ ಖುಷಿ. ನಾನು ಯಾವ ಥರ ಇಮ್ಯಾಜಿನ್ ಮಾಡಿದ್ನೋ ಅದೇ ಥರನ ಔಟ್ಫಿಟ್ ಬಂದಿತ್ತು ಅಂತ. Siri. Papa pagkapan. Siri. ನಿಮಗೆ ತಗೊಳ್ಳೋ ಏನು ಮಾಡಿ ಏನು ನಿಮ್ಮ ಮಮ್ಮಿ ಫುಲ್ಲು ಲೈಕ್ ಡಿಕ್ಷನರಿ ಬರ್ದಂಗೆ ಡ್ರಾ ಮಾಡಿದ್ರು ಬುಕ್ನ. ನಾವು ಫಿಶ್ ನೋಡಕ್ಕೆ ಹೋಗ್ತಾ ಇದ್ದೀವಿ, ಬೇಗ ಅದು ನಿಡ್ಕೊಂಡೇ ಹೋಗ್ಬೇಕು ಆಚೆ, ಇಲ್ಲಂದ್ರೆ ಅವ್ರು ಬೈತಾರೆ. ಸರಿ ಫೋಟೋ ಇಡ್ಸ್ಕೊ ತಗೊಳ್ತೀನಿ. ಫೋಟೋ ಇಟ್ಕೊಂತಾರೆ ಇದೊಂದು ಪಪ್ಪನ ನೀನು ಹೇಳಿದ ಮತ್ತೆಲ್ಲ ಕೆಲಸ ನಿಮಗೆ ಚಾಯ್ಸ್ ಕೊಡ್ತೀನಿ. ಅಲ್ಲಿ ಹೇಳಿ ಮಾಡ್ತೀರಾ ಚಾಯ್ಸ್ ಕೊಡ್ಸ್ಬೇಕಾ ನಿಮಗೆ ಬೇಕಾ? ಅವಾಗ ಬಂದ್ರಿ ನಾವು ಇವಾಗ ನೀವು ಕಾಯಿಸ್ಬೇಕಾ? ಹಾಂ ಏನಕ್ಕಲ್ಲಿ
ಸರಿ ಆಯ್ತು ಹೋಗೋಣ ಇಟ್ಕೋ. ಸರಿ ಆಯ್ತು ಹೋಗೋಣ ಇಟ್ಕೋ. ಏನು ತಗೋಣ? ಸರಿ. ಮತ್ತೆ ದೊಡ್ಡ JCB ತಗೋಣ. ಟ್ರ್ಯಾಕ್ಟ್ರು ಆಮೇಲೆ JCB. ನಾ ಸ್ಕೂಲಾಗಿ ಇನ್ನೆಷ್ಟು ಹಾಕ್ಬೇಕು? ಇಡಿ ಬೇಗ ಈ ಕಡೆ ನೋಡು. JCB, ಕಾರು, ಲಾರಿ ಇದು ಹಾಕಿದ್ರೆ ಮಗನೇ ಎಷ್ಟೊಂದು ಫಿಶ್ ನೀನು ಕೊಬ್ಬಳಿಕೆ ಗೊತ್ತಾ ನಂಗೆ ಮೊಸರು ಇದು ಎಲ್ಲಿ ಅನ್ನೋದೇ ಗೊತ್ತಿಲ್ಲ. ಐತಲ್ಲ ಈಶಾನ್ ಹೆಂಗಿತ್ತು ಅಕ್ಷರಾಭ್ಯಾಸ? ಹೆಂಗಿತ್ತು? ಚೆನ್ನಾಗಿತ್ತಾ? ಮತ್ತೆ ನೀನ್ ಫೋಟೋನೇ ಇಡ್ಸ್ಕೊಂಡಿಲ್ಲ. ಗಣೇಶ ಚೆನ್ನಾಯ್ತಾ ಮಮ್ಮ ಮಾಡಿರೋದು? ಚೆನ್ನಾಯ್ತು. ಇಷ್ಟ ಆಯ್ತಾ ಡ್ರೆಸ್? ಇಷ್ಟ ಆಗಿಲ್ಲ? ಚೂಪಿ ತೋರ್ಸು ಗಣೇಶ, ತೋರ್ಸು ನಿಂದು. ಇಲ್ಲಿ ನೋಡು ಗಣೇಶ, ಇಲ್ಲಿ ನೋಡಿ ಬುಕ್ ಇಟ್ಕೊಂಡಿದೆ ಇಶು. ಕೈ ಬುಕ್ಸ್ ಎಲ್ಲ ಐತೆ ತೋರ್ಸು. ಇದು ಏನ್ ಮಾಡ್ಲಿ? ಏನೋ ಮಾಡಿ ಅಲ್ಲ ನೀನ್ ಬರ್ದಿರೋದಂತೆ ಇದು ಚಿನಿ ಚಾಕ್ ಪೀಸು. ಕೊಡು ಕೊಡು, ಎತ್ತಿಕ್ತೀನಿ ಅದನ್ನ ನಂಗೆ. ನೋಡಿ ಹೆಂಗ್ ಬರ್ದಿಕ್ಕಿದ್ಯಾ ನೋಡಿ ಸ್ಲೇಟ್ ಅಲ್ಲಿ. ನಿನ್ ಬುಕ್ಸ್ ತೋರ್ಸು ಕೈಯಲ್ಲಿ. ಡ್ರಾ ಬುಕ್ ಮಮ್ಮ ಡ್ರಾ ಮಾಡಿರೋದು. ಇಲ್ಲಿ ಇಲ್ಲಿದೆ ನೋಡಿ ಗಣೇಶ. ಅಲ್ಲಿ ನೋಡು ಗಣೇಶ ಕೈಯಲ್ಲಿ ಬುಕ್ ಇದೆ ಇಲ್ಲಿ ನೋಡಿ. ಅದ್ರಲ್ಲಿ ಏನಂತ ಬರ್ದಿದೆ ಇಲ್ಲಿ ನೋಡಿ ಚಿನಿ. ಏನಂತ ಬರ್ದಿರೋದು? ಓಂ ಹರಿ ಶ್ರೀ ಗಣಪತಿಯೇ ನಮಃ ಅಂತ ಬರ್ತಾವ್ರೆ. ಅಲ್ಲೂ ಬರ್ದಿದ್ದಲ್ಲ ಈಶೋದನ್ನೇ ಅಲ್ಲಿ ಸ್ಲೇಟ್ ಮೇಲೆ. ಬುಕ್ಸ್ ಇಲ್ಲಿ ಇಲ್ಲಿ. ಶೃಂಗೇರಿ ಮುಗಿಸ್ಕೊಂಡು ಅಲ್ಲಿಂದ ಉಡುಪಿಗೆ ಹೋಗ್ತಾ ಇದ್ದೀವಿ. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಫುಲ್ ಮಳೆ ಇತ್ತು. ಬೀಚಲ್ಲಿ ಸ್ವಲ್ಪ ಜಾಸ್ತಿ ವೇವ್ಸ್ ಎಲ್ಲ ಇತ್ತು, ಹಂಗಾಗಿ ಮಕ್ಕಳೆಲ್ಲ ಆಡೋಕ್ಕಾಗಿಲ್ಲ ಬೀಚಲ್ಲಿ. ನಾವು ರೀಚ್ ಆಗಷ್ಟರಲ್ಲಿ ಅರೌಂಡ್ 4:35 ಆಗಿತ್ತು. ಫುಲ್ ಹೆವಿ ವೇವ್ಸ್ ಇತ್ತು. ಯಾರೂ ಬೀಚ್ ಹತ್ರ ಇರಲಿಲ್ಲ. ಇರುತ್ತೆ, ಇವಾಗ ಇರಲ್ಲ ಚಿನಿ. ಏನ ಆಮೇಲೆ ಬೇಕಾಗ ವೆದರ್ ಏನು ಚೇಂಜ್ ಆಗುತ್ತೆ ಅಷ್ಟೇ ಸಡನ್ ಆಗಿ. ಉಡುಪಿಯಲ್ಲಿ ಬೀಚ್ ಫ್ರಂಟೇ ಒಂದು ಸ್ಟೇ ಮಾಡಿಕೊಂಡು ಅವತ್ತಿನ ನೈಟ್ ಅಲ್ಲೇ ಇದ್ವಿ. ಅಲ್ಲಿ ವೆದರ್ ಹೆಂಗಿತ್ತು ಅಂದರೆ ಲೈಕ್ 5 ಮಿನಿಟ್ಸ್ ಫುಲ್ ಮಳೆ ಇದ್ದರೆ ನೆಕ್ಸ್ಟ್ 5 ಮಿನಿಟ್ಸು ಫುಲ್ ಬಿಸಿಲು. ಕ್ಲೈಮೇಟ್ ಚೇಂಜ್ ಆಗ್ತಾನೇ ಇತ್ತು. ಇನ್ನೊಂದು ಬೀಚ್ ಸೈಡ್ ಹತ್ರ ಎಲ್ಲನೂ ಜಾಸ್ತಿ ಹ್ಯೂಮಿಡಿಟಿ ಇರುತ್ತೆ, ಹಂಗಾಗಿ ನಮಗೆ ಚಳಿ ಥರ ಎಲ್ಲ ಏನೂ ಅನಿಸಿಲ್ಲ. ವೆದರ್ ತುಂಬ ಚೆನ್ನಾಗಿತ್ತು. ಏನಿಸೋದು ಆ ಟೈಮ್ ಬೇಕಾದಾಗ ಹೋಗ್ತಾರೆ ಅವರು. ಇವಾಗ ರೆಸ್ಟ್ ಏನೋ. ಈವ್ನಿಂಗ್ ರೂಮ್ ಚೆಕ್ ಇನ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ನಾವು ಏನಾನ ಸ್ನ್ಯಾಕ್ಸ್ ತಿನ್ನೋಣ ಅಂತ ಏನಾನ ಕೆಫೆ ಉಟ್ಕೊಂಡು ಬಂದ್ವಿ. ಆವಾಗ ನಮ್ಮ ಗೂಗಲಲ್ಲಿ ನೋಡಿದ್ದು ರಾಯ್ಸ್ ಕೆಫೆ ಅಂತ. ಮಕ್ಕಳಿಗೆ ಪಾಸ್ತಾ, ಪಿಜ್ಜಾ ಅಥವಾ ಡೆಸರ್ಟ್ಸ್ ಏನಾದ್ರು ತಿನ್ಸ್ಕೊಂಡು ಬರೋಣ ಅಂತಲೇ ಕೆಫೆ ಹುಡುಕ್ತಾ ಇದ್ದಿದ್ದು. ಬಟ್ ಈ ಕೆಫೆಗೆ ಹೋದಾಗ ತುಂಬಾ ಚೆನ್ನಾಗಿತ್ತು. ಏನು ಬುಕ್ ಅದು?
ಅಕ್ಕ ತಿನ್ನಿಸ್ತಾ ಇತ್ತು ತಾನೆ ತಿನ್ನೋ. ಯಾರು ತಿನ್ಸ್ತೀಯಾ? ಸುಮ್ಮನೆ ಅಲ್ಲೇ ಅದು ಕೊಟ್ಟಿರೋದಕ್ಕೆ ಅಂತ ಕಟ್ ಮಾಡಿಸಿರೋದು. ಅಮ್ಕೋಬೇಡ ಇರು. ಇದರಿಂದ ನೀನೇ ಎತ್ಕೊಂತೀಯಾ? ಶಾರ್ಟ್ ಫಾರ್ಮ್ ಚಿನಿ ಹ್ಯಾಪಿ ಬರ್ತ್ಡೇ ಅಂತ. ಇಕೋ ಚಿನಿ. ಮ್ಯೂಸಿಕ್ ಮಾತ್ರ ಹಾಕ್ಬೇಕು. ಬೇಡ ಅಲ್ಲ ಈ ಕಡೆ ಇವ್ ಹೆಸರೆಲ್ಲ ಸಾಕು ಸಾಕು ಸಾಕು. ಎರಡು ಅಲ್ಲೇ ಇಲ್ಲಿ ಅಲ್ಲಿಕೋ ಸಾಕು ಬಿಡು. ನೀನು ಒಂದು ಇಲ್ಲಿ ಕೂಡ ಚಿನಿ ಸಾಕು. ಬಿಡ ಮ್ಯಾಚ್ ಮಾಡ್ತೀನಿ. ಬಿಡು ಅಷ್ಟೇ. ರಾತ್ರಿ ಸಿರಿಗೊಂದು ಕೇಕ್ ಕಟ್ ಮಾಡಿಸಿ ಡಿನ್ನರ್ ಮುಗಿಸಿ ಈ ಡೇನ ಎಂಡ್ ಮಾಡಿದ್ವಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.